ಹೆಲೋ ಗಾಯ್ಸ್, ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ಲೈಫಲ್ಲಿ ನಿಮ್ಮ ಲವ್ಡ್ ಒನ್ಸ್ಗೆ ನೀವು ಏನು ಬೆಸ್ಟ್ ಗಿಫ್ಟ್ ಕೊಡ್ಬೋದು ಅಂತ? ಯಾವುದೇ ರಿಲೇಷನ್ಶಿಪ್ ಇದ್ರೂ ಪ್ರಯಾರಿಟಿ ಕೊಡೋದು ತುಂಬ ಇಂಪಾರ್ಟೆಂಟ್. ಲಿಟ್ಲ್ ಎಫರ್ಟ್ಸ್ ಹಾಕೋದು ತುಂಬ ಮುಖ್ಯ. ರಿಲೇಷನ್ಶಿಪ್ ಒಂದು ಸತಿ ಬಂದು ಹೋಗೋದು ಅಲ್ಲ, ಇಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ಥ್ರೂ ಔಟ್ ದ ಜರ್ನಿ. ಆವಾಗಲೇ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿರುತ್ತೆ. ಬಿ ಇಟ್ ಮದರ್ ಡಾಟರ್, ಹಸ್ಬೆಂಡ್ ವೈಫ್, ಫ್ರೆಂಡ್ಸ್ ಅಥವಾ ಚಿಲ್ಡ್ರನ್ ಆಗಿದ್ರು, ಆ ರಿಲೇಷನ್ಶಿಪ್ಗೆ ನೀವು ಕೊನೆ ತನಕನೂ ವರ್ಕ್ ಮಾಡಬೇಕು, ಎಫರ್ಟ್ಸ್ ಹಾಕಬೇಕು. ಆವಾಗಲೇ ಅದು ಲೈವ್ಲಿ ಆಗಿರುತ್ತೆ. ಇಲ್ಲ ಅಂದರೆ ಆ ರಿಲೇಷನ್ಶಿಪ್ನ ಸುಮ್ಮನೆ ಇಟ್ಕೊಂಡು ಡ್ರ್ಯಾಗ್ ಮಾಡಿಕೊಂಡು ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಇರೋದು ತುಂಬ ಕಷ್ಟ. ಅದ್ರ ಬದಲು ನೀವು ಸಿಂಗಲ್ ಆಗಿರೋದೇ ಬೆಟರ್. ನಥಿಂಗ್ ಈಸ್ ರಾಂಗ್. ಸಿಂಗಲ್ ಆಗಿರೋದು ಓಕೆನೇ, ಆ್ಯಂಡ್ ಜೊತೆ ಇರೋದೂ ಓಕೆನೇ. ಈ ಕಾಲದಲ್ಲಿ ಎಲ್ಲರೂ ಹಸಲಾಗ್ತಿರ್ತಾರೆ ಅವರ ಡೇ ಟು ಡೇ ವರ್ಕಲ್ಲಿ ಅಥವಾ ಏನಾದರೂ ಒಂದು ಜಾಬಲ್ಲಿ. ಅದರಲ್ಲೂ ಎಫರ್ಟ್ಸ್ ಹಾಕಿ ಒಂದು ಸ್ವಲ್ಪ ಟೈಮು ಲವ್ಡ್ ಒನ್ಸ್ ಜೊತೆ ಸ್ಪೆಂಡ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಐ ನೋ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಮೆನಿ. ಈ ಥರ ಸಿಂಪಲ್ ಲಂಚಿಗೆ ಹೋಗೋದಕ್ಕೂ ತುಂಬ ಕಷ್ಟಪಡಬೇಕು. ಫಾರ್ ಎಕ್ಸಾಂಪಲ್, ನಾವೇ ನಮ್ಮ ಮಮ್ಮಿ ಜೊತೆ ಈ ಥರ ಆರಾಮಾಗಿ ಲಂಚ್ ಹೋಗೋದಕ್ಕೆ ತುಂಬ ದಿನ ವೆಯ್ಟ್ ಮಾಡಿದ್ದೀವಿ. ಮೈ ಮಾಮ್ ವಿಲ್ ಬಿ ಆಲ್ವೇಸ್ ಆನ್ ದ ಸೇವಿಂಗ್ ಮೋಡ್. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ನಿಮ್ಮ ಫ್ಯಾಮಿಲೀಸ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ, ಆ ಮಜಾನೇ ಬೇರೆ.